23 ವರ್ಷಗಳ ಶೈಕ್ಷಣಿಕ ಪರಂಪರೆಯೊಂದಿಗೆ ಕೋಸಿಸ್ ಶಿಕ್ಷಣ ಸಂಸ್ಥೆಯಿಂದ ಕೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2026-27 ಪ್ರವೇಶಾತಿ ಪ್ರಾರಂಭವಾಗಿವೆ ಎಂದು ಕೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರಿನ ಸಂಸ್ಥಾಪಕರಾದ ಡಾಕ್ಟರ್ ಪ್ರಸನ್ನ ಕುಮಾರ್ ಕೆಎಸ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕೋಸಿಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ 23 ವರ್ಷಗಳ ಶೈಕ್ಷಣಿಕ ಸಾಧನೆ ಮತ್ತು ವಿಶ್ವಾಸದ ಪರಂಪರೆಯನ್ನು ಹೊಂದದ್ದು ಉದ್ಯಮದ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಪ್ರಮುಖ ಕೈಗಾರಿಕೆಗಳ ಪರಿಣಿತರು ಹಾಗೂ ನೇಮಕಾತಿದಾರರಿಂದ ಉದ್ಯಮ ಆಧಾರಿತ ಕೋರ್ಸ್ಗಳನ್ನು ಮೊದಲ ಸೆಮಿಸ್ಟರ್ನಿಂದಲೇ ಬೋಧಿಸಲಾಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯಗಳನ್ನು ಆರಂಭದಿಂದಲೇ ಪಡೆದುಕೊಳ್ಳುತ್ತಾರೆ. ಜೊತೆಗೆ ದೇಶದ ಪ್ರಮುಖ ಐಟಿ ಕಂಪನಿಗಳು ಹಾಗೂ ಖ್ಯಾತ ಸಂಸ್ಥೆಗಳೊಂದಿಗೆ ಉತ್ತಮ ಪ್ಲೇಸ್ಮೆಂಟ್ ಸಂಪರ್ಕಗಳನ್ನು ಬೆಳೆಸಲಾಗಿದೆ. ವಿದ್ಯಾರ್ಥಿಗಳ ವಸತಿ ವ್ಯವಸ್ಥೆಗೂ ವಿಶೇಷ ಗಮನ ನೀಡಲಾಗಿದ್ದು, ಬಾಲಕಿಯರ ವಸತಿ ನಿಲಯವು ಕಾಲೇಜು ಆವರಣದೊಳಗೆ ಇದ್ದು, ಬಾಲಕರ ವಸತಿ ನಿಲಯವು ಕಾಲೇಜಿನ ಆವರಣದ ಹೊರಭಾಗದಲ್ಲಿ ಸುರಕ್ಷಿತವಾಗಿ ವ್ಯವಸ್ಥೆ ಮಾಡಲಾಗಿದ್ದು, ಕೋಸಿಸ್ ಶಿಕ್ಷಣ ಸಂಸ್ಥೆಯಿಂದ ಕೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2026-27 ಪ್ರವೇಶಾತಿ ಪ್ರಾರಂಭವಾಗಿವೆ ಎಂದರು. ಇದು ನಮ್ಮದು 23 ವರ್ಷ ಹಳೆಯ ಇನ್ಸ್ಟಿಟ್ಯೂಷನ್. ನಮ್ಮದು ಡಿಗ್ರಿ ಮತ್ತು ಸರ್ ಕೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಬೆಂಗಳೂರಿನಲ್ಲಿದೆ. ಇದು ನಮ್ಮದು 23 ವರ್ಷ ಹಳೆಯ ಇನ್ಸ್ಟಿಟ್ಯೂಷನ್ ಸರ್. ಇದು ನಮ್ಮದು ಡಿಗ್ರಿ MBA MCA ನರ್ಸಿಂಗು ಎಲ್ಲದನ್ನು ಇವಾಗ ನಡೆಸ್ತಾ ಇದ್ದೀವಿ. ನಾವು ಈ ವರ್ಷದಿಂದ ನಾವು ಎಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಎಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು EC ಕೋರ್ಸಸ್ಸನ್ನು ಇಟ್ಟಿದ್ದೇವೆ ಸರ್. ಮೇಯ್ನ್ ಕಾರಣ ನಾವು ಇಲ್ಲಿವರೆಗೂ ಬಂದಿರೋದು ಅಂತಂದರೆ, ನಮ್ಮ ಕರ್ನಾಟಕದ ಮಕ್ಕಳಿಗೆ ಈ ಕಡೆ ಸೈಡ್ ಭಾಗದ ಹುಡುಗರಿಗೆ ನಾವು ಕೆಲವು ಕನ್ಸೆಷನ್ಸನ್ನು ಕೊಡ್ತಾ ಇದ್ದೇವೆ. ಈಗ ನಾವು ಫೀಸ್ ಕನ್ಸೆಷನ್ನಲ್ಲಿ 50,000 ರೂಪಾಯಿ ಕನ್ಸೆಷನ್ ಕೊಡ್ತಾ ಇದ್ದೇವೆ, ಮೊದಲನೇದು. ಎರಡನೇದು ಆ್ಯಡ್ ಆನ್ ಕೋರ್ಸಸ್ ಅಂತಂದೇಳಿ ಹುಡುಗರು ಸಾಕಷ್ಟು ಇಂಜಿನಿಯರಿಂಗ್ ಆದಮೇಲೆ ಕಷ್ಟಪಟ್ಟು ಕಲ್ತ್ಕೊಂಡು 6-7 ತಿಂಗಳು ಆಮೇಲೆ ಬರ್ತಾರೆ. ನಾವು ಇದನ್ನು ಆ್ಯಡ್ ಆನ್ ಕೋರ್ಸಸನ್ನು ಜೊತೆಗೆ ಕಲಿಸ್ತಾ ಇದ್ದೀವಿ ನಾವು ಕಾಲೇಜ್ನಲ್ಲೇ. ಮತ್ತು ಇದು ಇಂಡಸ್ಟ್ರಿಯಿಂದ ಕರ್ಕೊಂಬಂದು ಕಲಿಸ್ತಾ ಇರೋದ್ರಿಂದ ಏನಾಗ್ತಾಯಿದೆ ಅಂತಂದರೆ, ನಮಗೆ ಅವರು ಇಂಡಸ್ಟ್ರಿನವರು ಇನ್ನು 2 ವರ್ಷಕ್ಕೆ ಏನು ಬೇಕು ಅನ್ನೋದನ್ನು ನೋಡಿ ಅವರು ಇವಾಗಲೇ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನಾವು ಮೊದಲನೇ ವರ್ಷದಿಂದನೇ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ 2ನೇ ವರ್ಷ 3ನೇ ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ ಸರ್ ಇಂಡಸ್ಟ್ರಿಗೆ ಹೋಗೋದಕ್ಕೆ ಅಂತ. ನಾವು ಫಸ್ಟ್ ವರ್ಷದಿಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಹುಡುಗರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ ಪಿಕಪ್ ಆಗೋದಕ್ಕೆ. ಎಸ್ಪೆಷಲಿ ರೂರಲ್ ಹುಡುಗರಿಗೆ ತೊಂದರೆ ಆಗುತ್ತೆ ಬೆಂಗಳೂರಿಗೆ ಬಂದಿರೋರು. ಯಾಕೆಂದರೆ ನಾನೇ ಪ್ರೊಫೆಸರ್, 23 ವರ್ಷದಿಂದ ನಾನೇ ಪ್ರೊಫೆಸರು, HOD ಎಲ್ಲ ಆಗಿದ್ದೆ. ಸೊ ಹಾಗಾಗಿ ನಾವು ನೋಡಿರೋದ್ರಿಂದ ಆದಷ್ಟು ನಾವು ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಮಾಡಿಕೊಂಡು 4ನೇ ವರ್ಷಕ್ಕೆ ಹುಡುಗ ಬರೋಷ್ಟೊತ್ತಿಗೆ ಅವ್ನು ಕಂಪ್ಲೀಟಾಗಿ ರೆಡಿಯಾಗಿರಬೇಕು. ಯಾವುದಕ್ಕೆ, ಇಂಟರ್ವ್ಯೂಗೆ. ಅವನನ್ನು ಮಾತಾಡಿಸಿದರೆ ಹೌದಪ್ಪ ಈ ಹುಡುಗ ಬುದ್ಧಿವಂತ ಇದ್ದಾನೆ ಅಂತ ಅನಿಸೋ ಅಷ್ಟರ ಮಟ್ಟಿಗೆ ನಾವು ರೆಡಿ ಮಾಡೋದಕ್ಕೆ ಅಂತಂದೇಳಿ ಮಾಡ್ತಾಯಿದ್ದೀವಿ. ಸೊ ನಮ್ಮ ಕಾಲೇಜ್ನಲ್ಲಿ ಸರ್ ನಾವು ಅತಿ ಬುದ್ಧಿವಂತರನ್ನ ತೊಗೊಂಡೋಗಿ ಆ ಹುಡುಗರನ್ನ ಮತ್ತೆ ನಾವು ಭಾಳ ಬುದ್ಧಿವಂತ ಮಾಡಿದ್ದೀನಿ ನನ್ನಂತ ನಾವು ತೋರಿಸೋ ಪ್ರಯತ್ನ ಮಾಡ್ತಾಯಿಲ್ಲ. ನಾವು ಕೆಲವು ಸ್ಪೆಸಿಫಿಕ್ ಮೆಮೊರಿ ಮೆಥಡ್ಸ್ ಅಂತಂದೇ ಹೇಳಿ, ಪ್ರೂವ್ಡ್ ಮೆಥಡ್ಸ್ ಅಂತಂದೇ ಹೇಳಿ ನಾವು ಅವನ್ನು ನಮ್ಮ ಇಂಜಿನಿಯರಿಂಗಲ್ಲಿ ಅಳವಡಿಸ್ಕೊತಾ ಇದ್ದೀವಿ. ಇವತ್ತಿನವರೆಗೂ ಯಾರು ಅಳವಡಿಸ್ಕೊಂಡಿಲ್ಲ ಸರ್ ಮೆಮೊರಿ ಮೆಥಡ್ಸನ್ನು. ಹೇಗೆ ಅಂತಂದರೆ ಸರ್, ಹೇಗೆ ನೆನ್ಪಿಡ್ಕೋಬೇಕು ಅನ್ನೋದು, ಹೇಗೆ ನೆನ್ಪಿಡ್ಕೋಬೇಕು ಒಂದು, ಎಷ್ಟು ನೆನ್ಪಿಡ್ಕೋಬೇಕು ಒಂದು, ಎಷ್ಟು ಬರೀಬೇಕು, ಅದನ್ನು ಹೇಗೆ ಅಪ್ಲೈ ಮಾಡಬೇಕು. ಇದಕ್ಕೆ ನಾವೇನು ಮಾಡಿದ್ವಿ, ಕರ್ನಾಟಕ ಮೆಮೊರಿ ಸ್ಪೋರ್ಟ್ಸ್ ಕೌನ್ಸಿಲ್ ಅಂತ ಇದೆ, ಅವ್ರ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ರೈನ್ ಅಥ್ಲೀಟ್ಸ್ ಅಸೋಸಿಯೇಷನ್ ಅಂತ ಇದೆ ಸರ್, ಅವರು ಇವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಹುಡುಗರಿಗೆ ಒಂದು ಇಷ್ಟೇ ಓದಬೇಕು ಇಷ್ಟೇ ಓದಬಾರ್ದು ಅನ್ನೋ ಒಂದು ಐಡಿಯಾ ಬರುತ್ತೆ. ಮತ್ತು ಅಕಸ್ಮಾತ್ ಹುಡುಗನಿಗೆ ಏನಾದ್ರೂ ಅರ್ಥ ಆಗಲಿಲ್ಲ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಅವನಿಗೊಂದು ಸಾಫ್ಟ್ವೇರ್ ಕೊಟ್ಟಿರ್ತೇವೆ. ಅದರಲ್ಲಿ ಅವ್ನು ಹುಡುಗ ಸುಮ್ಮನೆ ಒಂದು ಫೋಟೋ ತೆಗೆದುಬಿಟ್ಟು ಕೇಳಿದ ಅಂತಂದರೆ ಅದೇ ಹೇಳುತ್ತೆ, ಇಷ್ಟು ಈ ಮೆಥಡನ್ನು ಉಪಯೋಗಿಸಿದ್ರೆ ನೀನು ನೆನ್ಪಿಟ್ಕೋಬೋದು ಅಂತ. ಇದನ್ನು ನಾವು PUCನಲ್ಲಿ ಮಾಡಿದ್ದೀವಿ ಸರ್. ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. PUCನಲ್ಲಿ 60-70 ಮಾರ್ಕ್ಸ್ ತೆಗಿತಾ ಇರೋವಂಥ ಮಕ್ಕಳು ಕೂಡ 90ವರೆಗೂ ತೆಗೆದಿರೋವಂಥ ನಿದರ್ಶನಗಳಿದ್ದಾವೆ. ಸೊ ಇದನ್ನು ನಾವು ಫಸ್ಟ್ ಟೈಮ್ ಎಂಜಿನಿಯರಿಂಗಿಗೆ ತೊಗೊಂಬರ್ತಾಯಿದ್ದೀವಿ. ಇದು ನಮ್ಮದು ಮೊದಲನೇದು ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವು ಮಾಡ್ತಾ ಇರೋದು. ಎರಡನೇದಲ್ಲಿ ಸರ್ ಇಂಡಸ್ಟ್ರಿ ಟೈಅಪ್ಸ್ ಇದೆ. ನಮ್ಮದು ಆಲ್ಮೋಸ್ಟ್ 50 ಕಂಪ್ನಿ ಜೊತೆ ಟೈಅಪ್ಸ್ ಇದೆ. ನಾವು ಇನ್ನೂ ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ 53 ಕಂಪ್ನಿಗಳ ಜೊತೆ ಟೈಅಪ್ ಯಾಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ನಮ್ಮದು 23 ವರ್ಷ ಹಳೆಯ ಇನ್ಸ್ಟಿಟ್ಯೂಷನ್ ಅಲ್ಲಿಗೆ ಬರ್ತಾಯಿದ್ರು. ಸೊ ಹಾಗಾಗಿ ನಾವು ಅವರನ್ನು ಫಸ್ಟ್ ಇಂಜಿನಿಯರಿಂಗ್ ತೊಗೊಂಡು ಆಮೇಲೆ ನೀವು ಇದಕ್ಕೆ ತೊಗೊಳ್ಳಿ, ಯಾವುದಕ್ಕೆ ಡಿಗ್ರಿ ಕಾಲೇಜಸ್ಸಿಗೆ ತೊಗೊಳ್ಳಿ ಅಂತ ಕೇಳ್ಕೊಂಡಾಗ ನಾವು ಸಮಾನವಾಗಿ ತೊಗೊತೀವಿ ಸರ್. ಫಸ್ಟ್ ನಿಮ್ಮ ಹತ್ರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನು 2 ವರ್ಷ ಆಗ್ತಾ ಇದ್ದಂಗೆ 2-2.5 ವರ್ಷದೊಳಗಡೆ ಸೈಡೇ ಅವ್ರಿಗೆ ಇಂಟರ್ನ್ಶಿಪ್ಪು ಮತ್ತು ಕೆಲಸ ಎರಡಕ್ಕೂ ಪ್ರಾಬ್ಲಮ್ ಆಗದೆ ಇರೋ ಥರ ಇವಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದು ಎರಡು ಇಂಪಾರ್ಟೆಂಟ್ ವಿಷಯ. ಆದರೆ ಇದು ಏನು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇದ್ರ ಓನರ್ ಬಂದು MBBS ಡಾಕ್ಟರ್ ಇದ್ದಾರೆ. ಸೊ ಅವ್ರದ್ದು 2 ಹಾಸ್ಪಿಟಲ್ಸ್ ಇದೆ ಸರ್.
ಸೊ ಅವರು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಹೇಳಿ ಹುಡುಗರಿಗೆ ಫ್ರೀಯಾಗಿ ಟ್ರೀಟ್ ಮಾಡ್ತಾರೆ 4 ವರ್ಷನೂ. ಅಂದರೆ ನಾವೇನು ಮಾಡ್ತಾಯಿದ್ವಿ, ಗ್ರೂಪ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀವಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.